ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಶಾಸಕರಾದ ಬಿ ಸಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಇವತ್ತು ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಆ, ಅಗಲಿದ್ದಾರೆ. ಎಚ್.ಡಿ. ದೇವೇಗೌಡರ ಬೆನ್ನೆಲುಬಾಗಿ ಸತತ 7 ದಶಕ ಕಾಲದಿಂದ ಇದ್ರು. ಹೇಗೆ ನೆನೆಸ್ಕೊಂತೀರಾ ಸರ್ ಈ ಸಂದರ್ಭದಲ್ಲಿ ಅವ್ರನ್ನ? ಇವತ್ತು ಮಾಜಿ ಪ್ರಧಾನಿ ಶ್ರೀ ಎಚ್.ಡಿ. ದೇವೇಗೌಡರ ಶ್ರೀಮತಿ ಅವರಾದಂತ ಚೆನ್ನಮ್ಮನವರು ವಿಧಿವಶರಾದ್ರು ಅಂತ ತಿಳಿದು ಬಹಳ ದುಃಖ ಆಯ್ತು, ನೋವಾಯ್ತು. ಆ ದುಃಖವನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವೇಗೌಡರಿಗೆ ಒಂದು ದೊಡ್ಡ ಶಕ್ತಿ ಆಗಿದ್ರು. ದೇವೇಗೌಡರಿಗೆ ಒಂದೇ ಅಲ್ಲ, ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಒಂದು ರಾಜಕಾರಣದಲ್ಲಿ ಇರುವಂತ ರಾಜಕೀಯ ಪಟುಗಳಿಗೆ ಚೆನ್ನಮ್ಮನವರು ಒಂದು ಮಾರ್ಗದರ್ಶನ. ಅವರ ಒಂದು ಆತಿಥ್ಯ ಇರ್ಬೋದು, ಅವರ ಒಂದು ಪ್ರೀತಿ ವಿಶ್ವಾಸದ ಮಾತುಗಳಿರ್ಬೋದು, ಆ ಒಂದು ಚೈತನ್ಯವನ್ನ ತುಂಬ್ತಾ ಇದ್ವು. ಅಂತ ಒಬ್ಬ ಮಹಾತಾಯಿ ಇವತ್ತು ಅಗಲಿದ್ದಾರೆ. ಅವರು ಬಹಳ ದೊಡ್ಡ ಶಕ್ತಿ ಆಗಿದ್ರು. ದೇವೇಗೌಡರಿಗೆ ವಿಶೇಷವಾಗಿ ದೊಡ್ಡ ಶಕ್ತಿ ಆಗಿದ್ರು. ನಾನು ಕೂಡ ಅವರ JDS ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಾಗಾಗಿ ಅವ್ರ ಮನೆಗೆ ಹೋದಾಗ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಭೇಟಿ ಮಾಡಿದಾಗೆಲ್ಲ ಅವ್ರ ಆತಿಥ್ಯ ಎಲ್ಲ ಮಾಡ್ತಾ ಇದ್ರು. ಬಹಳ ದೈವ ಭಕ್ತರಾಗಿದ್ರು. ಮತ್ತೆ ಅವರ ಒಂದು ದೈವ ಭಕ್ತಿ, ದೇವೇಗೌಡರ ದೈವ ಭಕ್ತಿ ಇವತ್ತು ಒಂದು ದೊಡ್ಡ ಸ್ಥಾನಕ್ಕೆ ದೇವೇಗೌಡರನ್ನ ತಂದು ನಿಲ್ಲಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕುಮಾರಣ್ಣವ್ರಿರ್ಬೋದು, ರೇವಣ್ಣವ್ರಿರ್ಬೋದು, ಅವರ ತಾಯಿಯ ತಂದೆ ಎಲ್ಲ ಗುಣಗಳನ್ನ ಅವರು ಹೊಂದಿದಂತವ್ರು. ಇವತ್ತು ನಾನು ಕೂಡ ಅಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ಕುಟುಂಬದ ಸದಸ್ಯರಾಗಿದ್ವಿ. ಇವತ್ತು ನಮ್ಮ ತಾಯಿಯನ್ನ ಕಳ್ಕೊಂಡಂತೆ ನನಗೆ ಭಾಸ ಆಗ್ತಾ ಇದೆ. ಅವರಿಗೆ, ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಕೊಡ್ಲಿ. ಅದರಲ್ಲೂ ಈ ಇಳಿ ವಯಸ್ಸಿನಲ್ಲಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರಿಗೆ ಚೆನ್ನಮ್ಮನವರ ಅಗಲಿಕೆಯ ಒಂದು ನೋವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸರ್.